ರಾತ್ರಿ 8:45 ಜನ ಹೊರಟರು. ಯಾರಿಗೆ ಗೊತ್ತು ಸಾವು ಯಾವ ರೂಪದಲ್ಲಿ ಯಾವ ರೀತಿ ಕಾದಿರುತ್ತೋ, ಹೇಗೆ ಅಂದ್ಕೊಳ್ಳಿಕ್ಕೆ ಸಾಧ್ಯ? ಇಲ್ಲಿ ಮಲಗಿಬಿಟ್ರೆ ಬೆಳಗ್ಗೆ ನಮ್ಮ ಮೂರಲು ಕಣ್ಣು ಬಿಡ್ತೀವಪ್ಪ ಅಂತ ಇದ್ರು. ಆದರೆ ಕೆಲವರು ಶಾಶ್ವತವಾಗಿ ಕಣ್ಣು ಮುಚ್ಚಿಬಿಟ್ರು. ಮುಗಿದೋಯ್ತು ಕತೆ. ಕರಕಲಾಗಿದ್ದು ಕೇವಲ ಬಾಡಿಗಳಲ್ಲ, ಅವರ ಬದುಕು, ಅವರ ಕುಟುಂಬಗಳು, ಕುಟುಂಬದವರ ಕನಸು ಕನವರಿಕೆಗಳು ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗುವುದು. ಎಂಥ ಸ್ಥಿತಿ ನೋಡಿ. 29 ಜನ, 32 ಜನರ ಸೀಟಿರುವಂಥ ಬಸ್ ಅದು. 29 ಸೀಟ್ಗಳಿದ್ದು 15 ಮಹಿಳೆಯರು, 14 ಪುರುಷರು. ಮಂಜುನಾಥ್, ಶಶಾಂಕ್, ದಿಲೀಪ್, ಪ್ರೀತೀಶ್ವರನ್, ವಿ ಬಿಂದು, ಕೆ ಕವಿತಾ, ಅನಿರುದ್ಧ ಬ್ಯಾನರ್ಜಿ, ಅಮೃತ, ಸೂರಜ್, ಮಾನಸ, ಮಿಲನ, ಹೇಮರಾಜ್ ಕುಮಾರ್, ಕಲ್ಪನಾ ಪ್ರಜಾಪತಿ, ಎಂ ಶಶಿಕಾಂತ್, ವಿಜಯ್ ಭಂಡಾರಿ, ನವ್ಯ, ಅಭಿಷೇಕ್, ಎಚ್ ಕಿರಣ್ ಪೌಲ್, ಎಂ ಕೀರ್ತನ್, ಜಿ ನಂದಿತಾ, ದೇವಿಕಾ, ಮೇಘರಾಜ್, ಇಶಾ, ಎಸ್ ಎನ್ ಮಸರತುನ್ನಿಸಾ, ಸಯೀದ್ ಜಮೀರ್ ಗೌಸ್, ಎಸ್ ಗಗನಶ್ರೀ, ರಶ್ಮಿ, ಎಲ್ಲ ಹೆಸರುಗಳು, ಅಂದರೆ ಪ್ರಯಾಣಿಕರ ಹೆಸರುಗಳು. ಇನ್ನು ಸಾವಿನ ಬಗ್ಗೆ ಅಂದರೆ ನಿಖರವಾಗಿ ಇಷ್ಟೇ ಸಂಖ್ಯೆ ಅಂತ ಗೊತ್ತಾಗಿಲ್ಲ. ಈ ಹೆಸರುಗಳು ಕೇಳಿದಂಥವ್ರು ತಪ್ಪು ತಿಳ್ಕೊಬೇಡಿ. ಎಲ್ಲರಿಗೂ ತೊಂದರೆ ಆಗಿದೆ ಅಂತ ಅಲ್ಲ. ಯಾರ್ಯಾರು ಹೋಗ್ತಾ ಇದ್ರು 29 ಜನ, 29 ಜನರ ಪಟ್ಟಿನ ನಿಮಗೆ ಕೊಟ್ವಿ ನಾವು. ಗೋಕರ್ಣಕ್ಕೇನೆ 25 ಜನ ಹೋಗ್ತಾ ಇದ್ರು. ಗೋಕರ್ಣ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹೆಸರು ಹೇಳಿದಂಥವ್ರೆಲ್ಲರೂ ಕೂಡ ಏನೋ ಅವ್ರಿಗೆ ಪ್ರಾಣಾಪಾಯ ಆಗಿದೆ ಅಂತ ಭಾವಿಸ್ಬೇಡಿ ದಯವಿಟ್ಟು. ಈ ಪ್ರಯಾಣಕ್ಕೆ ಹೋದಂಥವ್ರ ಹೆಸರನ್ನು ಮಾತ್ರ ಹೇಳ್ತಾ ಇದ್ದೀವಿ ನಾವು. ನೋಡಿ, ಇವರು 3 ಜನ ಇವರೇನೋ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ ಅನ್ನುವಂಥ ಮಾತುಗಳಿದೆ. ದೇವ್ರ ದಯೆಯಿಂದ ಹಾಗೇ ಇರಲಿ. ಏನೋ ಅವ್ರ ಅಪ್ಪನ ಬರ್ಡೇ ಅಂತ ಅನಿಸುತ್ತೆ. ಲವ್ ಯು ಡ್ಯಾಡಿ ಅಂತ ಇದೆ. ಹೆಣ್ಣು ಮಕ್ಕಳು ನಗನಗುತ್ತಾ ಫೋಟೋ ತೆಗೆಸ್ಕೊಂಡಿರೋದು, ಹಿಂದ್ಗಡೆ ನಿಂತಿರುವಂಥ ಫ್ಯಾಮಿಲಿ ಮೆಂಬರ್ಗಳು, ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂಥವ್ರು. ದೇವರ ದಯೆಯಿಂದ ಎಲ್ಲರೂ ಕೂಡ ಸುರಕ್ಷಿತವಾಗಿರಲಿ. ಆದರೆ ಕೆಲವರು ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. 7 ಜನರ ಪತ್ತೆ ನಡೀತಾ ಇದೆ. ಇದುವರೆಗೂ ಕೂಡ 7 ಮಂದಿ ಪತ್ತೆ ಆಗಿಲ್ವಂತೆ. ಅಂದ್ರೆ ಯಾರು ಏನು ಎತ್ತ ಅಂತ. ಮೃತದೇಹವನ್ನು ಹುಡುಕ್ತಾರೆ ನೋಡಿ. ಇದಕ್ಕಿಂತ ದೊಡ್ಡ ದುರಂತದ ಸಂಗತಿ ಇನ್ನೊಂದಿಲ್ಲ. ಬಂದು ತಮ್ಮವ್ರು ಯಾರು ಅಂತ ಹುಡುಕೋದಿದೆಯಲ್ಲ, ಇದಿರ್ಬೋದಾ ಅದಿರ್ಬೋದಾ,